ಸಮೀರು ಎಲ್ಲೋ ಹೋಗ್ಬಿಟ್ಟಿದ್ದಾನಂತೆ. ಸಮೀರು 3 ಗಂಟೆವರೆಗೂ ಕೂಡ ನನ್ನ ಜೊತೆಯಲ್ಲೇ ಇದ್ದ. ಯಾಕಂತಂದರೆ ಆತ ಬ್ರೀಫ್ ಮಾಡಬೇಕಾಗಿತ್ತು ನನಗೆ. ಇವತ್ತು ಸಮೀರ್ ಕೇಸೇ ಮಧ್ಯಾಹ್ನ ಇದ್ದಿದ್ದರಿಂದಾಗಿ ನನಗೆ ಬ್ರೀಫ್ ಮಾಡಬೇಕಾಗಿತ್ತು. ಬ್ರೀಫ್ ಮಾಡಬೇಕು. ನಮ್ಮ ಆಫೀಸಲ್ಲೇ ಇದ್ದ. ನಮ್ಮ ಆಫೀಸಲ್ಲಿ ಇದ್ದಾಗ ನಾವು ನಾರ್ಮಲಿ ಏನು ಮಾಡ್ತೀವಿ, ನಮ್ಮ ಆಫೀಸ್ಗೆ ಬಂದಾಗ ಫೋನ್ ಆಫ್ ಮಾಡು ಅಂತ ಹೇಳ್ತೀವಿ. ಯಾಕಂದರೆ ಬೇರೆ ಫೋನ್ಗಳು ಬರಬಾರ್ದು, ಡಿಸ್ಟರ್ಬ್ ಆಗಬಾರ್ದು. ಅದಕ್ಕೋಸ್ಕರ ಬ್ರೀಫ್ ಮಾಡ್ತಾ ಇದ್ದ. ನಮ್ಮ ಜೊತೆಯಲ್ಲೇ ಇದ್ದ ಸಮೀರು. ಅವನೆಲ್ಲೂ ಓಡೋಗೋ ಅಂತವನಲ್ಲ. ಅವನು ಹೀರೋ, ಅವನ್ಯಾಕೆ ಓಡೋಗ್ತಾನೆ ಹೇಳಿ? ಯಾಕಂದರೆ ಇಷ್ಟು ಜನರ ವಿಸಿಲ್ ಬ್ರೋವೆಲ್ ಅವನೊಬ್ಬ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಹೆಂಗೆ ಓಡೋಗ್ತಾನೆ? ಅವನು ಓಡೋಗುವಂತಹ ಹಿನ್ನೆಲೆಯಿಂದ ಬಂದವನಲ್ಲ. ಅವನು ನಿಜವಾಗ್ಲೂ ಕೂಡ ಸತ್ಯಕ್ಕೋಸ್ಕರ, ನ್ಯಾಯಕ್ಕೋಸ್ಕರ ನಿಂತಿರುವಂಥ ಒಬ್ಬ ಹುಡುಗ. ಅವನಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ನೆನೆ ಬಿಟ್ಟ ಮಗಳ ವಿಚಾರವಾಗಿ ಸುಳ್ಳು ಹೇಳ್ತಿದ್ದಾನೆ, ಆಗಿ ಒಂದು ಧರ್ಮ ಪ್ರಚಾರ ಅಪಪ್ರಚಾರ ಮಾಡ್ತಿದ್ದು. ಅಲ್ಲ, ಮನೆಯಲ್ಲಿಲ್ಲ, ನನ್ನ ಆಫೀಸಲ್ಲೇ ಇದ್ದ. ನಾನೇ ಓಪನ್ ಆಗಿ ಹೇಳ್ತಾ ಇದ್ದೇನಲ್ಲ ಇದು ಇಷ್ಟು ಮೀಡಿಯಾ ಮುಂದ್ಗಡೆ. ನನ್ನ ಆಫೀಸ್ಗೆ 3 ಗಂಟೆವರೆಗೂ ಬಂದು ಸುಳ್ಳನ್ನ ಹೇಳಿದ್ದಾರೆ. ಜನರಿಗೆ ಎಲ್ಲೊಂದು ಕಡೆ ತಪ್ಪು ಮಾಹಿತಿಯನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ತಪ್ಪು ಮಾಹಿತಿ ಖಂಡಿತ ಅಲ್ಲ, ದಾರಿ ತಪ್ಪಿಸಿಲ್ಲ. ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಅವ್ನು ನನ್ನ ಆಫೀಸ್ ಬರ್ತಾನೆ ನೋಡಿ. ಅವನ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಅವನ ಮೇಲೆ ಕೇಸಸ್ ಇರೋದ್ರಿಂದಾಗಿ, ಅವನ ಮೇಲೆ ಥ್ರೆಟ್ ಇರೋದ್ರಿಂದಾಗಿ ಅವನು ಎಲ್ಲಿ ಹೋಗ್ತಿದೆ ಅಂತ ಕೂಡ ಹೇಳಿ ಹೋಗ್ಲಿಕ್ಕೆ ಆಗಲ್ಲ. ಸರ್, ಈಗ ಸಮೀರ್ ಒಂದು ಪತ್ರ ಬರೆದಿದ್ದಾರೆ ಮಂಗಳೂರು SP ಗೆ ಅನ್ನುವಂತ ವಿಚಾರ ಬೆಳಕಿಗೆ ಬರ್ತಾ ಇದೆ. ನನಗೇನಾದ್ರೂ ಭದ್ರತೆ ಕೊಟ್ರೆ ಅಲ್ಲಿ ಇಲ್ಲ, ಪತ್ರ ಬರೆದಿರೋದು ಏನು ಅಂತ ಹೇಳಿದ್ರೆ, ನನಗೆ ಸಮಯಾವಕಾಶ ಕೊಡಿ ಅಪೇರ್ ಆಗ್ಲಿಕ್ಕೆ ಅಂತ ಹೇಳ್ಬಿಟ್ಟು, ನನಗೆ ಸಮಯಾವಕಾಶ ಕೊಡಿ ಅಪೇರ್ ಆಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಪತ್ರ ಕೊಟ್ಟು